ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶಾಡೋ ಮ್ಯಾಕ್ ಚಾನಲ್. ನಾನಿವತ್ತು ಹೇಳಿಕೊಟ್ಟಿರೋ ಸ್ಟೋರಿ ಸಂಜೆ ಅವ್ರ ಜೀವನದಲ್ಲಿ ನಡೆದಂಥ ಈ ಘಟನೆನ ಅವರೇ ಹೇಳಿದ್ರೆ ಹೇಗಿರುತ್ತೋ ಹಾಗೆ ಇವತ್ತು ಕಥೆನ ಕೇಳೋಣ. ನನ್ನ ಹೆಸರು ಸಂಜಯ್. ನಾನಿವತ್ತು ನಿಮ್ಮ ಹತ್ರ ಹೇಳಿಕೊಟ್ಟಿರೋ ಕತೆ ಕೇವಲ ಕಥೆ ಅಲ್ಲ, ಇದು ನನ್ನ 6ನೇ ಕ್ಲಾಸ್ನಲ್ಲಿ ನಡೆದಂಥ ಒಂದು ಸತ್ಯ ಘಟನೆ. ಇದು ಇವತ್ತಿಗೂ ನನ್ನ ಕಣ್ಣು ಮುಂದೆ ಹಾಗೇ ಇದೆ. ಅದು 2005ರ ಸಮಯ ಅನಿಸುತ್ತೆ. ನಾನು ಆಗ್ತಾನೆ ನವೋದಯ ಎಕ್ಸಾಮ್ ಪಾಸ್ ಆಗಿದ್ದೆ. ರಿಸಲ್ಟ್ ಬಂದಾಗ ನನಗೆ ತುಂಬಾ ಖುಷಿಯಾಗಿತ್ತು. ಯಾಕಂದರೆ ನಮ್ಮದು ಮೊದಲೇ ಬಡತನದ ಫ್ಯಾಮಿಲಿ. ಈ ನವೋದಯ ಎಕ್ಸಾಮ್ ಪಾಸ್ ಆದರೆ ಅಟ್ಲೀಸ್ಟ್ 12th ಎಜುಕೇಷನ್ ಫ್ರೀ ಆದರೂ ಸಿಗುತ್ತೆ, ಒಳ್ಳೆ ಎಜುಕೇಷನ್ ಸಿಗುತ್ತೆ ಅನ್ನೋ ಒಂದು ಭಾವನೆ ಅಷ್ಟೇ ನನಗೆ. ನಮ್ಮ ಹಳ್ಳಿ ಬಿಟ್ಟು ಟೌನ್ಗೆ ಹೋಗ್ತೀನಿ. ಹೊಸ ಸ್ಕೂಲು, ಹೊಸ ಫ್ರೆಂಡ್ಸ್ ಅಂತ ಕುಣಿತಾಡ್ತಿದ್ದೆ. ಆದರೆ ನನಗೆ ಗೊತ್ತಿರಲಿಲ್ಲ ಆ ಖುಷಿ ಕೆಲವೇ ದಿನಗಳಲ್ಲಿ ಒಂದು ದೊಡ್ಡ ಭಯಾನಕವಾದ ಅನುಭವನ ಹುಟ್ಟಾಕತ್ತೆ ಅಂತ. ನನಗೆ ಸೀಟ್ ಸಿಕ್ಕಿದ್ದು ನಮ್ಮೂರಿಂದ ಸುಮಾರು 100 ಕಿಲೋಮೀಟ್ರ್ ದೂರದಲ್ಲಿರೋ ಒಂದು ಸ್ಕೂಲಲ್ಲಿ. ಆ ಊರ ಹೆಸರನ್ನು ನಾನು ಇಲ್ಲಿ ಹೇಳಲ್ಲ. ಆ ಸ್ಕೂಲ್ ಸಿಟಿಯಿಂದ ಸುಮಾರು 5 ಕಿಲೋಮೀಟ್ರ್ ದೂರದಲ್ಲಿತ್ತು. ಸುತ್ತಲೂ ಕಾಡು, ನಿರ್ಜನ ಪ್ರದೇಶ. ಅಲ್ಲಿಗೆ ಹೋದರೆ ವಾಪಸ್ ಬರಬೇಕು ಅಂದರೆ ಬಸ್ ಸಿಗೋದೇ ಕಷ್ಟ ಅಂತ ಒಂದು ಒಂಟಿ ಜಾಗದಲ್ಲಿ ನಮ್ಮ ಹಾಸ್ಟೆಲ್ ಮತ್ತು ಸ್ಕೂಲು ಒಂದೇ ಜಾಗದಲ್ಲೇ ಇತ್ತು. ಹಾಸ್ಟೆಲ್ಗೆ ಸೇರಿದ ಮೊದಲೇ ದಿನವೇ ನನಗೆ ಅಜಯ್ ಮತ್ತು ಶ್ರವಣ್ ಅನ್ನೋ ಇಬ್ಬರು ಫ್ರೆಂಡ್ಸ್ ಸಿಕ್ಕರು. ಒಂದೇ ರೂಮಲ್ಲಿ 3 ಬೆಡ್ಗಳು. ಶ್ರವಣ್ ತುಂಬಾ ಚೂಟಿ ಹುಡುಗ. ಅವನಿಗೆ ಯಾವುದಕ್ಕೂ ಭಯ ಇರಲಿಲ್ಲ, ಆದರೆ ತುಂಬಾ ತಮಾಷೆ ಮಾಡ್ತಿದ್ದ. ಅಜಯ್ ಸ್ವಲ್ಪ ನಂತರನೇ ಮೃದು ಸ್ವಭಾವ. ನನಗೆ ಮನೆಯಿಂದ ಫ್ರೀಡಮ್ ಸಿಕ್ತು ಅಂತ ತುಂಬಾ ಖುಷಿಯಾಗಿತ್ತು. ಆದರೆ ಈ ಖುಷಿ ಸಂಜೆ ಆಗೋದ್ರೊಳಗಡೆ ಹೊರಟೋಗಿತ್ತು. ಕಾರಣ ನಮ್ಮ ವಾರ್ಡನ್ ಕಣ್ಣ ಸರ್. ಅವ್ರು ನೋಡೋಕ್ಕೆ ತುಂಬಾ ಸ್ಟ್ರಿಕ್ಟು. ಕೈಯಲ್ಲಿ ಯಾವಾಗಲೂ ಒಂದು ಲಾಠಿ ಹಿಡ್ಕೊಂಡಿರ್ತಿದ್ರು. ಅವತ್ತು ಸಂಜೆ ಎಲ್ಲ ಹುಡುಗರನ್ನು ಮೇನ್ ಹಾಲಿಗೆ ನಮ್ಮ ವಾರ್ಡನ್ ಕರೀತಾರೆ. ಕರೆದ್ಬಿಟ್ಟು ಒಂದು ವಾರ್ನಿಂಗ್ ಕೊಟ್ಟರು. ಅವರ ಮಾತು ಇವತ್ತಿಗೂ ನನ್ನ ಕಿವಿಯಲ್ಲಿ ಹಾಗೆ ಗುಯ್ ಅಂತಿದೆ. ಅವ್ರು ಹೇಳಿದ್ದು ಇಷ್ಟೇ: ನೋಡಿ ಹುಡುಗರೆ, ಈ ಹಾಸ್ಟೆಲ್ನಲ್ಲಿ ಇರಬೇಕಂದ್ರೆ ಶಿಸ್ತಾಗಿರಬೇಕು. ಆಟ ಪಾಠ ಎಲ್ಲ ಗ್ರೌಂಡಲ್ಲಿ ಮಾತ್ರ. ರಾತ್ರಿ ಆದಮೇಲೆ ರೂಮ್ ಬಿಟ್ಟು ಆಚೆ ಬರಬಾರ್ದು. ಮುಖ್ಯವಾಗಿ ಆ ಕಾರಿಡಾರ್ ಕೊನೆಯಲ್ಲಿರೋ ಹಾಳೆ ಸ್ಟೋರ್ ರೂಮ್ ಮಾತ್ರ ಹೋಗಲೇಬಾರ್ದು. ಹೋದರೆ ಹುಷಾರ್, ನಿಮ್ಮ ಕೈಕಾಲು ಮುರಿದ್ಬಿಡ್ತೀನಿ. ಅವರು ಅಷ್ಟು ಕೋಪದಿಂದ ಹೇಳಿದಾಗ ನನಗೆ ತುಂಬಾ ಭಯ ಆಯಿತು. ಆದರೆ ಶ್ರವಣ್ ಸುಮ್ಮನೆ ಇರಲಿಲ್ಲ. ಅಲ್ಲಿ ಏನಿರ್ಬೋದು, ಯಾಕೆ ಹೋಗಬಾರ್ದು ಅನ್ನೋ ಹುಳನ ತಲೆಯಲ್ಲಿ ಬಿಟ್ಕೊಂಡ. ಆ ಹುಳನ ಅವನ ತಲೆಯಲ್ಲಿ ಇಟ್ಕೊಂಡಿದ್ರೆ ಕರೆಕ್ಟಾಗಿರ್ತಿದ್ದೇನೋ. ಆದರೆ ಆ ಹುಳನ ನಮ್ಮ ತಲೆಯಲ್ಲಿ ಬಿಟ್ಟು ಆ ಪ್ರಶ್ನೆನ ಪದೇ ಪದೇ ನಮಗೆ ಕೇಳ್ತಿದ್ದ. ಮನುಷ್ಯನ ಸಹಜ ಗುಣ ಅಲ್ವಾ, ಯಾವುದು ಬೇಡ ಅಂತೀವೋ ಅದನ್ನೇ ಮಾಡಬೇಕು ಅನಿಸುತ್ತೆ. ನಮಗೂ ಹಾಗೆ ಆಯಿತು. ನಮ್ಮ ಪ್ರಕಾರ ಆ ರೂಮಲ್ಲಿ ಕ್ರಿಕೆಟ್ ಬಾಲ್, ಚೆಸ್ ಬೋರ್ಡ್ ಎಲ್ಲ ಇಟ್ಟಿರಬಹುದು. ಅದಕ್ಕೆ ನಮಗೆ ಕೊಡಲ್ಲ ಅಂತ ಹೇಳ್ಬೋದು ಅಂತ ನಾನು ಹೇಳ್ತೀನಿ. ಆಗ ಅದನ್ನು ಕೇಳಿದ ಶ್ರವಣ್, ಓ ಹೌದ್ಕನೋ, ನೀ ಹೇಳಿ ಕರೆಕ್ಟು, ಆ ಥರನೂ ಇರ್ಬೋದಲ್ಲ ಅಂತ ಹೇಳಿ ಸುಮ್ಮನೆ ಆಗ್ತಾನೆ. ಇದಾದ ಸುಮಾರು ದಿನಗಳಾದಮೇಲೆ ಒಂದಿನ ರಾತ್ರಿ ಎಲ್ರಿಗೂ ಮಲಗಿದ ಮೇಲೆ ಶ್ರವಣ್ ನಮ್ಮನ್ನು ಎಬ್ಬಿಸ್ತಾನೆ. ಲೋ ಬಂದರು, ಹೋಗಿ ಆ ಬಾಗಿಲನ್ನ ಹೊಡೆದ್ಬಿಟ್ಟು ಸಾಮಾನು ತೊಗೊಂಬರೋಣ, ಆಟ ಆಡೋದಕ್ಕಾದರೂ ಆಗುತ್ತೆ ಅಂಥೇಳಿ ಎಬ್ಬಿಸ್ತಾನೆ. ಆಗ ನಾನು, ಸುಮ್ಮನೆ ಮಲ್ಕೊಳ್ಳೋ, ಯಾರಾದರೂ ಸಿಕ್ಕರೆ ನಮ್ಮನ್ನು ಈ ಹಾಸ್ಟೆಲಿಂದನೇ ಹೊರ ಹಾಕ್ತಾರೆ, ಸುಮ್ಮನೆ ಯಾಕೆ ರಿಸ್ಕು, ಸುಮ್ಮನೆ ಮಲ್ಕೊ ಅಂತ ಮಲಗಿಸ್ತೀನಿ. ಶ್ರವಣ್ ಇದಕ್ಕೆಲ್ಲ ಬಗ್ಗೋನೇ ಅಲ್ಲ. ನಮಗೆ ಪದೇ ಪದೇ ಕಾಡಿಸ್ತಾ ಇದ್ದ, ಬಂದರು ಹೋಗೋಣ. ಒಂದಿನ ಇವನು ಕಾಟ ತಡೆಯೋಕ್ಕಾಗದೆ, ಸರಿ ಆಯ್ತು ಕಣೋ ಹೋಗೋಣ ನಡಿ ಅಂತ ಹೇಳ್ಬಿಟ್ಟು 3 ಜನ ಹೋಗೋಕ್ಕೆ ರೆಡಿ ಆಗ್ತೀವಿ ನೈಟಲ್ಲಿ. ಆವತ್ತು ರಾತ್ರಿ ವಾರ್ಡನ್ ಹಾಸ್ಟೆಲ್ನಲ್ಲಿ ಇರಲ್ಲ, ಹೊರಗಡೆ ಹೋಗಿರ್ತಾರೆ. ವಾಚ್ಮನ್ ಸೋಮಪ್ಪ ಕೂಡ ಗೇಟ್ ಹತ್ರ ಕೂತಿರ್ತಾರೆ, ಅವರು ಹಾಸ್ಟೆಲ್ನಲ್ಲಿ ಇರಲ್ಲ. ಮತ್ತು ಸುಮಾರು ಜನ ಹುಡುಗರು ಸಹ ಹಾಸ್ಟೆಲ್ನಲ್ಲಿ ಇರಲ್ಲ, ಅವ್ರವ್ರ ಊರಿಗೆ ಹೋಗಿರ್ತಾರೆ. ಅದಕ್ಕೆ ಅವತ್ತೇ ನಮಗೆ ಕರೆಕ್ಟಾದ ಸಮಯ ಅಂಥೇಳಿ ಅವತ್ತು ರಾತ್ರಿ ನಮ್ಮ ಹತ್ರ ಒಂದು ಚಿಕ್ಕ ಟಾರ್ಚ್ ಇರುತ್ತೆ. ಆ ಟಾರ್ಚ್ನ ಇಟ್ಕೊಂಡೆ ಆ ಕಾರಿಡಾರ್ ಮುಖಾಂತರ ಆ ರೂಮ್ ಹತ್ರ ಹೋಗ್ತೀವಿ. ಹೋದ್ಮೇಲೆ ಅಲ್ಲಿ ನೋಡಿದರೆ ಅದಕ್ಕೆ ದೊಡ್ಡದಾದಂಥ ಬೀಗ ಹಾಕಿರ್ತಾರೆ. ಅದನ್ನು ನೋಡಿದ್ದು ನಮಗೆ, ಇಲ್ಲಿವರೆಗೆ ಕರ್ಕೊಂಬಂದೆ, ಈಗ ಬೀಗನ ಒಳ್ಳಿಡೋದು ಹೆಂಗೋ ಅಂಥೇಳಿ ನಾನು ಕೇಳ್ತೀನಿ. ಆಗ ಶ್ರವಣ್ ಎಲ್ಲದಕ್ಕೂ ಪ್ರಿಪೇರ್ ಆಗೇ ಬಂದಿದ್ದ. ಅವನಿಗೆ ಈ ಬೀಗನ ಓಪನ್ ಮಾಡೋದು ಗೊತ್ತಿತ್ತು. ಹೆಂಗೋ ಏನೋ ಹೇರ್ ಪಿನ್ನ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದ. ಆ ಬೀಗನ ಹೇರ್ ಪಿನ್ನಿಂದ ಟ್ರೈ ಮಾಡಿ ಸುಮಾರು ಹೊತ್ತು ಆದಮೇಲೆ ಬೀಗ ಓಪನ್ ಆಯಿತು. ಆ ಕಾರಿಡಾರಲ್ಲಿ ಮತ್ತು ಹಾಸ್ಟೆಲ್ಲಿ ಯಾವುದೇ ಲೈಟ್ ಸಹ ಇರಲ್ಲ. ಹೊರಗಡೆ ನಾಯಿ ಬೊಗಳ ಶಬ್ದ ಕೇಳ್ತಾ ಇದೆ ಅಷ್ಟೇ. ಯಾರಿಗೂ ಶಬ್ದ ಬರಬಾರ್ದು ಅಂತ ಹೇಳಿ ಮೆಲ್ಲಗೆ ಡೋರ್ನ ಓಪನ್ ಮಾಡ್ತೀವಿ. ಓಪನ್ ಮಾಡಿ ಒಳಗಡೆ ಹೋದ ನಮಗೆ ಅಲ್ಲಿ ಏನೂ ಸಹ ಕಾಣಲ್ಲ. ಅಲ್ಲಿ ಆ ರೂಮಲ್ಲಿ ಫುಲ್ ಎಂಟಿ ಆಗಿರುತ್ತೆ. ಆದರೆ ವಿಚಿತ್ರ ಏನಂತಂದರೆ, ಆ ಗೋಡೆಗಳಲ್ಲಿ ಒಂಥರ ಸುಟ್ಟಿದ ಕಲೆ ಇರುತ್ತೆ, ಮತ್ತು ಮೂಗಿಗೆ ಸುಟ್ಟೋಗಿರೋ ವಾಸನೆ ಬರ್ತಾ ಇರುತ್ತೆ. ಮತ್ತು
ಈ ಕೊಳತಿರೋ ವಾಸನೆ ಇರುತ್ತಲ್ಲ ಮಾಂಸದ್ದು, ಆ ರೀತಿ ವಾಸನೆ ಬರ್ತಾ ಇದೆ. ಆಗ ಇದನ್ನು ನೋಡಿದ ನಾವು, ಇಲ್ಲೇನು ಇಲ್ವಲ್ಲೋ, ಸುಮ್ಮನೆ ಇಷ್ಟು ಕಷ್ಟಪಟ್ಕೊಂಡು ಬಂದ್ವಿ, ಈ ರೂಮ್ ನೋಡಿದ್ರೆ ಎಂಟಿ ಆಗಿದೆ ಅಲ್ಲೋ, ಏನೂ ಇಲ್ಲ ಅಂತೇಳಿ ಆ ಡೋರ್ನ ಹಾಗೆ ಲಾಕ್ ಮಾಡಿ ಬಂದ್ಬಿಡ್ತೀವಿ. ನೆಕ್ಸ್ಟ್ ಡೇ ವಾಚ್ಮನ್ ಮತ್ತು ವಾರ್ಡನ್ ಇಬ್ಬರು ಮಾತಾಡ್ತಿರೋದನ್ನು ಶ್ರವಣ್ ಕೇಳಿಸ್ಕೊತಾನೆ. ಅವನಿಗೆ ಒಂದು ಭಯಾನಕ ಸತ್ಯ ಗೊತ್ತಾಗುತ್ತೆ ಅಲ್ಲಿ. ಏನಂದರೆ 2 ವರ್ಷದ ಹಿಂದೆ ಅದೇ ರೂಮಲ್ಲಿ ಅಡುಗೆ ಮಾಡೋ ಒಬ್ಬಳು ಹೆಂಗಸು ಆಕಸ್ಮಿಕವಾಗಿ ಬೆಂಕಿ ಹತ್ಕೊಂಡು ಸತ್ತೋಗಿರ್ತಾಳೆ. ಅವಳು ಸಹಾಯಕ್ಕೆ ಕೂಗಿದ್ರು ಯಾರೂ ಅವಳನ್ನ ಉಳಿಸ್ಕೋಕೆ ಆಗಲಿಲ್ಲ. ಯಾಕಂದರೆ ಅವತ್ತು ಹಾಸ್ಟೆಲಲ್ಲಿ ಯಾರೂ ಇರಲ್ಲ, ಎಲ್ಲರೂ ಸ್ಕೂಲ್ಗೆ ಹೋಗಿರ್ತಾರೆ ಮತ್ತು ವಾರ್ಡನ್ ಕೂಡ ಇರಲ್ಲ. ಹೀಗಾಗಿ ಆ ರೂಮಲ್ಲಿ ಅವಳು ಸತ್ತೋಗ್ಬಿಡ್ತಾಳೆ. ಆಮೇಲಿಂದ ಅಲ್ಲಿ ವಿಚಿತ್ರವಾದ ಶಬ್ದಗಳು ಬರ್ತಾ ಇರ್ತಾವಂತ ಆವಾಗವಾಗ ಹೇಳ್ತಾರೆ ಅಂತ ಇಬ್ಬರು ಮಾತಾಡ್ಕೋತಾ ಇರ್ತಾರೆ. ಈ ವಿಷಯನ ಶ್ರವಣ್ ಬಂದು ನಮಗೆ ಹೇಳ್ತಾನೆ. ಈ ವಿಷಯ ಕೇಳಿದ ನಮಗೆ ಬೆವರು ಎಳೆಯೋಕ್ಕೆ ಶುರು ಆಯಿತು. ನಾವು ನಿನ್ನೆ ರಾತ್ರಿ ಹೋಗಿದ್ದು ಅಂಥ ಜಾಗಕ್ಕೆ, ಒಂದು ಸ್ಮಶಾನ ಸಮಾಧಿನ ಹೋಗಿದ್ದು. ವಿಷಯ ಗೊತ್ತಾದ್ಮೇಲೆ ನಮಗೆ ಯಾರಿಗೂ ಅವತ್ತು ರಾತ್ರಿ ನಿದ್ದೆ ಬರೋದೇ ಇಲ್ಲ. ಹೇಗೋ ಟ್ರೈ ಮಾಡಿ ಎಲ್ಲರೂ ಕಣ್ಣು ಮುಚ್ಕೊಂಡು ಮಲ್ಕೊತೀವಿ. ಮಧ್ಯರಾತ್ರಿ ಅನಿಸುತ್ತೆ, ಎಲ್ಲರೂ ನಿದ್ದೆ ಜೋರಾಗಿತ್ತು. ಆದರೆ ನನಗೆ ತಂಪಾದ ಗಾಳಿ ಬೀಸ್ತಾ ಇರೋವಂಥ ಅನುಭವ ಆಯಿತು. ಆದರೂ ಕಣ್ಣನ್ನು ಸ್ವಲ್ಪ ತೆಗೆದು ನೋಡ್ತೀನಿ, ಬಾಗಿಲು ಓಪನ್ ಇದೆ. ಮನಸ್ಸಲ್ಲೇ ಅಂದ್ಕೊಂಡೆ, ಯಾರಪ್ಪ ಈ ಡೋರ್ನ ಓಪನ್ ಮಾಡಿ ಹೋಗಿದ್ದಾರೆ, ಚಳಿ ಬೇರೆ ಜಾಸ್ತಿ ಇದೆ ಅಂಥೇಳಿ ಹಾಗೆ ಶ್ರವಣ್ ಬೆಡ್ ಕಡೆ ನೋಡಿದೆ. ಶ್ರವಣ್ ನೋಡಿದರೆ ಬೆಡ್ ಮೇಲೆ ಇಲ್ಲವೇ ಇಲ್ಲ. ಆಗ ಇಮಿಡಿಯೇಟಾಗಿ ನಾನು ಅಜಯ್ನ ಎಬ್ಬಿಸ್ತೀನಿ. ಅಜಯ್, ಇವನು ಶ್ರವಣ್ ಬೆಡ್ ಮೇಲೆ ಇಲ್ಲ, ಎಲ್ಲೋಗಿದ್ದಾನೆ, ಬಾಗಿಲ ಬೇರೆ ಓಪನ್ ಇದೆ, ಈ ನೈಟಲ್ಲಿ ಎಲ್ಲೋಗಿದ್ದಾನೆ ಇವನು ಅಂತ ಕೇಳ್ತೀನಿ. ಆಗ ಅಜಯ್ ಕೂಡ ನಿದ್ಗೆನಲ್ಲಿದ್ದು ಯಾವುದಲ್ವ ಇಲ್ಲ ಅಂತ ಹೇಳ್ಬಿಟ್ಟು ಇಬ್ಬರು ಕೂಡ ಶ್ರವಣ್ನ ಹುಡ್ಕೋಕ್ಕೆ ಒಂದು ಚಿಕ್ಕ ಟಾರ್ಚ್ನ ಇದ್ದಂಥ ನಮ್ಮ ಹತ್ರ ಇದ್ದಂಥ ಚಿಕ್ಕ ಟಾರ್ಚ್ನ ಹಿಡ್ಕೊಂಡು ಅವನ್ನ ಹುಡ್ಕೋಕ್ಕಂತ ಹೋಗ್ತೀವಿ. ಒಂದು ಕಡೆಯಿಂದ ನನಗೆ ಭಯ ಜಾಸ್ತಿ ಆಗ್ತಿತ್ತು. ಯಾಕಂದರೆ ನಿನ್ನೆ ನಡೆದಂಥ ಘಟನೆ ನನ್ನ ತಲೆಯಲ್ಲಿ ಹಾಗೆ ಕೊರಿತಾನೆ ಇತ್ತು. ನಾನು ಅನ್ಕೊತಾ ಇರೋದು ಆಗದೆ ಇರಲಪ್ಪ ಅಂತ ಅನ್ಕೊತಾ ಇದ್ದೆ. ಆ ರೂಮ್ ಹತ್ರ ಅವನು ಹೋಗದೇ ಇದ್ದಿರಲಿ ಅಂತ ಅನ್ಕೊತಾ ಇದ್ದೆ. ಬಟ್ ಏನೋ ಗೊತ್ತಿಲ್ಲ, ನಾವು ಹೋಗಿದ್ದು ಫಸ್ಟ್ ಆ ರೂಮ್ ಹತ್ರನೇ. ನಾನು ಅಜಯ್ ಟಾರ್ಚ್ ಹಿಡ್ಕೊಂಡು ಆ ಕಾರಿಡಾರಿಂದ ರೂಮ್ ಹತ್ರ ಹೋಗ್ತೀವಿ. ನಾವು ಅಂದ್ಕೊಂಡಂಗೆ ಆಗಿತ್ತು. ಅಲ್ಲಿ ಶ್ರವಣ್ ನಿಂತಿದ್ದ ಆ ರೂಮ್ ಹತ್ರ. ನನಗೆ ಭಯ ಇನ್ನೂ ಜಾಸ್ತಿನೇ ಆಯಿತು. ಅಲ್ಲಿ ಹೋಗಿ ಶ್ರವಣ್ ಅಂತ ಕರಿತೀನಿ ಅವನಿಗೆ. ಅವ್ನು ನೋಡ್ತಾನೇ ಇಲ್ಲ ನಮಗೆ. ಶ್ರವಣ್ ಅಂತ ಕೂಗಿದ್ರು ನೋಡ್ತಾ ಇಲ್ಲ. ಆಗ ಹೋಗಿ ಅವ್ನ ಭುಜನ ಅಳಗಾಡ್ತೀನಿ. ಶ್ರವಣ್ ಅಂತ ಹೇಳ್ತೀನಿ. ಆವಾಗ ಶ್ರವಣ್ ನೋಡ್ತಾನೆ. ಯಾಕೋ ನಾ ಇಲ್ಲೇ ಬಂದು ನಿಂತಿದ್ದೀನಿ ಅಂತ ನಮಗೆ ಕೇಳ್ತಾನೆ. ಆಗ ನಾನು ಹೇಳ್ತೀನಿ, ಅಲ್ಲಿಂದ ಕೂಗ್ತಾ ಇದ್ನಲ್ಲೋ ಶ್ರವಣ್ ಅಂತ, ನಿದ್ದಿಗನಲ್ಲಿ ನಡ್ಕೊಂಬಂದ್ಬಿಟ್ಟ ಅಂತ ಹೇಳ್ತೀನಿ. ಏನೋ ಗೊತ್ತಿಲ್ಲ ನನಗೆ, ನಾನು ಮಲ್ಕೊಂಡಿದ್ದಷ್ಟೇ ನೆನಪ ನನಗೆ, ಇಲ್ಲಿ ಬಂದಿದ್ದೆ ಹೆಂಗಂತ ಗೊತ್ತಿಲ್ಲ. ಆದರೆ ನಿದ್ದೆಯಲ್ಲಿ ನನಗೀಗ ನೆನಪಾಗ್ತಾ ಇದೆ, ನಿದ್ದೆಯಲ್ಲಿ ಯಾರೋ ಕಿವಿಯಲ್ಲಿ ಕರೆದಂಗೆ ಆಯ್ತು ನನಗೆ, ಬಾಬಾ ಅಂತ, ಅಷ್ಟೇ ನೆನಪು ನನಗೆ. ನಾ ಇಲ್ಲಿ ಹೆಂಗೆ ಬಂದಿದ್ದೀನಿ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಆಗ ಅದನ್ನು ಕೇಳಿ ನನಗೆ ತುಂಬಾ ಭಯ ಆಗುತ್ತೆ. ಆಗ ಅವನ್ನ ಕರ್ಕೊಂಡು ವಾಪಸ್ ರೂಮ್ಗೆ ಹೋಗಿ ಬಾಗಿಲನ್ನ ಭದ್ರವಾಗಿ ಹಾಕ್ಕೊಂಡು ಮಲ್ಕೊತೀವಿ. ಆದರೆ ನೆಕ್ಸ್ಟ್ ಡೇ ಹೇಳೋದ್ರೊಳಗಡೆ ಶ್ರವಣಿಗೆ ತುಂಬಾ ಜ್ವರ ಬಂದಿರುತ್ತೆ. ಆದರೆ ಆ ಜ್ವರಕ್ಕಿಂತ ಭಯಾನಕವಾದಂಥ ಅವನು ವರ್ತನೆ. ಅವನ ಕಣ್ಣು ಮುಚ್ಕೊಂಡೇ ಇದ್ದ. ನಮ್ಗೆ ಎಷ್ಟೇ ಕರೆದ್ರೂ ಕಣ್ಣು ತೆರಿತಾನೇ ಇದ್ದಿಲ್ಲ. ಆದರೆ ಅವನು ಪೆಸು ಮಾತು ಮಾತ್ರ ಆಡ್ತಾ ಇದ್ದ. ನಮಗೆ ಶಾಕ್ ಆಗಿದ್ದು ಯಾವಾಗ ಅಂತಂದರೆ, ಅವನ ಬಾಯಿಂದ ಬರೀ ಸೀಮೆಎಣ್ಣೆ ವಾಸನೆ ಮತ್ತು ಬಾಬಾ ಅಂತ ಕರೆಯೋ ಶಬ್ದನ ಪದೇ ಪದೇ ಉಚ್ಚರಿಸ್ತಾ ಇದ್ದ. ಶ್ರವಣ್ ಉಸಿರಾಡಿದರೆ ಒಂಥರ ಬ್ಯಾಡ್ ಸ್ಮೆಲ್ ಬರ್ತಾಯಿತ್ತು. ಅದೇನೋ ಗೊತ್ತಿಲ್ಲ ನನಗೆ. ಅವನು ತಡವರಿಸ್ತಾ ಹೇಳ್ತಾ ಇದ್ದ, ಬಾಗಲ್ ತೆಗೀರಿ, ಉಸಿರುಗರ್ತಾ ಇದೆ, ಬಾಗಲ್ ತೆಗೀರಿ ಅಂತ ಹೇಳೋನಷ್ಟೇ. ಆದರೆ ಅದು ಶ್ರವಣ್ ಧ್ವನಿ ಥರ ಇರಲಿಲ್ಲ, ಯಾವುದೋ ಒಂದು ಹೆಂಗಸಿನ ಧ್ವನಿ ಥರ ನಮಗೆ ಬರ್ತಾಯಿತ್ತು. ಆಗ ಭಯ ಪಟ್ಕೊಂಡು ನಾವು ವಾರ್ಡನ್ಗೆ ಹೋಗಿ ಅವನಿಗೆ ಜ್ವರ ಬಂದಿರೋ ವಿಚಾರನ ಮಾತ್ರ ಹೇಳ್ತೀವಿ. ಆ ರೂಮ್ಗೆ ಹೋಗಿರೋ ವಿಚಾರ ನಾವು ಹೇಳೋದೇ ಇಲ್ಲ. ವಾರ್ಡನ್ ಬಂದು ನೋಡಿ, ಇವನಿಗೆ ಹೈ ಫೀವರ್ ಇದೆ, ಹಾಸ್ಪಿಟ್ಲಿಗೆ ಸೇರಿಸ್ಬೇಕು, ಪೇರೆಂಟ್ಸ್ಗೆ ಫೋನ್ ಮಾಡಿ ನಾನು ಹೇಳ್ತೀನಿ, ನೀವು ಧೈರ್ಯವಾಗಿರಿ ಅಂತ ಹೇಳಿ ಹೋಗ್ಬಿಡ್ತಾರೆ. ಆದರೆ ರೂಮ್ಗೆ ಬಂದಂಥ ವಾಚ್ಮ್ಯಾನ್ ಸೋಮಪ್ಪ ಆ ಶ್ರವಣ್ಣ ಅವಸ್ಥೆ ನೋಡಿ ಅವನಿಗೆ ಸ್ವಲ್ಪ ಡೌಟ್ ಬರುತ್ತೆ. ಮತ್ತು ಅವನು ಆಡ್ತಿದ್ದಂಥ ಪಿಸು ಮಾತನ್ನು ಅವರು ಕಾಮಾಗಿ ನಿಂತು ಕೇಳಿಸ್ಕೊತಾ ಇರ್ತಾರೆ. ಆವಾಗ ಅವ್ರಿಗೆ ಸ್ವಲ್ಪ ಡೌಟ್ ಬಂದು ಅವ್ರ ಹತ್ರ ಇದ್ದಂಥ ಒಂದು ವಿಭೂತಿನ ತೊಗೊಂಡು ಶ್ರವಣ್ ತಲೆ ಮೇಲೆ ಹಚ್ತಾರೆ. ಆಗ ಅವನು ಪಿಸು ಮಾತಾಡೋದನ್ನು ಸ್ವಲ್ಪ ನಿಲ್ಲಿಸ್ಬಿಡ್ತಾನೆ. ಆಗ ಸೋಮಪ್ಪ ಸಡನ್ ನಮ್ಮ ಹತ್ರ ತಿರುಗಿ, ನಿಜ ಹೇಳಿ ಇನ್ನೇ ಎಲ್ಲಿ ಹೋಗಿದ್ರಿ ಅಂತ ಕೇಳ್ತಾರೆ. ಆಗ ನಾವು ಹೆದರ್ಕೊಂಡು ಮತ್ತೇನಾದರೂ ಆಗುತ್ತೇನೋ ಅಂತ ಹೇಳ್ಬಿಟ್ಟು ನಾವು ನಿನ್ನೆ ನಡೆದಂಥ ಘಟನೆನ ಎಲ್ಲ ಅವ್ರಿಗೆ ಹೇಳ್ಬಿಡ್ತೀವಿ. ಆಗ ಅವರು ನಮಗೆ ತುಂಬಾ ಬೈತಾರೆ.
ದೊಡ್ಡವ್ರು ಹೇಳಿದ ಮಾತನ್ನ ಎಲ್ಲಿ ಕೇಳ್ತೀರಾ, ನಿಮ್ಮದೇ ನೀವು ಮಾಡ್ತೀರಾ ಅಂತ ಹೇಳ್ಬಿಟ್ಟು ಬೈಕೊಂಡು ಹಾಗೆ ಹೋಗ್ಬಿಡ್ತಾರೆ. ಸಂಜೆ ಆಗೋಷ್ಟರಲ್ಲಿ ಶ್ರವಣ್ ಅವ್ರ ಅಪ್ಪ ಅಮ್ಮ ಕಾರ್ ತೊಗೊಂಡು ಬಂದರು. ಪ್ರಜ್ಞೆ ಇಲ್ಲದ ಸ್ಥಿತಿಯಲ್ಲಿದ್ದ. ಎತ್ಕೊಂಡು ಹೋಗಿ ಕಾರಲ್ಲಿ ಮಲಗಿಸಿದ್ವಿ. ಅವನು ಹೋಗುವಾಗ ಒಂದು ಸಣ್ಣ ಕಣ್ಣು ತೆರೆದ ಅಷ್ಟೆ. ನನ್ನ ಕಡೆ ನೋಡಿದ. ಅವನ ಕಣ್ಣಲ್ಲಿ ನನಗೆ ಕಾಣಿಸಿದ್ದು ಬರೀ ಶೂನ್ಯ ಮಾತ್ರ. ಅವನು ನನ್ನನ್ನು ಗುರುತು ಹಿಡಿಯೋ ಸ್ಥಿತಿಯಲ್ಲಿ ಇರಲಿಲ್ಲ. ಕಾರು ಗೇಟ್ ದಾಟಿ ಹೋಗ್ತಿದ್ದ ಹಾಗೆ ನನಗೆ ಹಾಸ್ಟೆಲ್ ಬಿಲ್ಡಿಂಗ್ನ ಮೇಲಿಂದ ಹಳೆಯ ರೂಮ್ ಕಡೆಯಿಂದ ಯಾರೋ ಕಿರ್ಚಿದಾಗೆ ಸೌಂಡಾಯಿತು. ಶ್ರವಣ್ ಹೋದ್ಮೇಲೆ ಆ ರೂಮಲ್ಲಿ ನಾನು ಮತ್ತು ಅಜಯ್ ಇಬ್ಬರೇ ಉಳ್ತಿದ್ವಿ. ಅವತ್ತು ರಾತ್ರಿ ನಮಗೆ ಆದಂಥ ಅನುಭವನ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಲೈಟ್ನ ಆಫ್ ಮಾಡೋಕ್ಕೆ ಭಯಪಟ್ಟು ಲೈಟ್ ಆನ್ ಮಾಡಿಕೊಂಡೇ ಮಲ್ಗಿಡ್ತೀವಿ. ರಾತ್ರಿ ಸುಮಾರು 2 ಗಂಟೆ ಇರ್ಬೋದು ಅನಿಸುತ್ತೆ. ಹೊರಗಡೆ ನಾಯಿ ಬೊಗಳ ಶಬ್ದ ಮಾತ್ರ ಕೇಳಿಸ್ತಾ ಇದೆ. ತಂಪಾದ ಗಾಳಿ ಮತ್ತೆ ಬೀಸ್ತಾ ಇದೆ. ನಮ್ಮ ರೂಮ್ ಬಾಗಿಲನ್ನು ಯಾರೋ ಉಗುರಿನಿಂದ ಪಾರಿಸಿದಾಗೆ ಶಬ್ದ ಬರೋಕ್ಕೆ ಶುರು ಆಗುತ್ತೆ. ನಾಯಿ ಅಥವಾ ಬೆಕ್ಕಿರ್ಬೋದು ಅನ್ಕೋಬೋದು. ಆದರೆ ಆ ಶಬ್ದ ಬಾಗಿಲಿಂದ ಮೇಲ್ಭಾಗದಿಂದ ಬರ್ತಿತ್ತು. ಅಷ್ಟು ಎತ್ತರಕ್ಕೆ ಯಾವ ಪ್ರಾಣಿನೂ ಪರ್ಚೋಕ್ಕೆ ಸಾಧ್ಯ ಇಲ್ಲ. ಅಜಯ್ ಭಯದಲ್ಲಿ ಹೊದಿಕೆಯ ಒಳಗಡೆ ಅರ್ಥ ಕೊಡ್ಕೊಂಡಿದ್ದ. ನಾನು ದೇವರ ನಾಮನ ಜಪ ಮಾಡಿಕೊಂಡು ಹಾಗೆ ನಾನು ಬೆಡ್ ಮೇಲೇ ಕೂತ್ಕೊಂಡಿದ್ದೆ. ಬೆಳಗಾಗೋವರೆಗೂ ಆ ಸದ್ದು ಇಲ್ಲೇ ಇಲ್ಲ. ನಾನು ಮತ್ತು ಅಜಯ್ 3ನೇ ದಿನ ಹಠ ಮಾಡಿ ಆ ರೂಮ್ನ ಚೇಂಜ್ ಮಾಡಿಸ್ಕೊಂಡ್ವಿ. ಕೆಲವು ದಿನಗಳ ಆದಮೇಲೆ ಶ್ರವಣ್ಗೆ ಹುಷಾರಾಯಿತು ಅಂತ ಸುದ್ದಿ ಬಂತು. ಆದರೆ ಅವನು ಆ ಸ್ಕೂಲ್ಗೆ ಮತ್ತೆ ಬರಲೇ ಇಲ್ಲ. ಆದರೆ ಪೇರೆಂಟ್ಸ್ ಜೊತೆ ಆ ಸ್ಕೂಲ್ನ TC ತೊಗೊಂಡೋಕ್ಕಂತ ಬಂದಿದ್ದ ವರ್ಷಗಳ ನಂತರ. ನಾನು ಡಿಗ್ರಿ ಓದುವಾಗ ಶ್ರವಣ್ನ ಭೇಟಿಯಾದೆ. ಹಳೆ ಫ್ರೆಂಡ್ಸ್ ಸಿಕ್ಕಿದ ಅಂತ ಖುಷಿ ಆಯಿತು. ಮಾತಾಡ್ತಾ ನಾನು ಆ ಹಾಸ್ಟೆಲ್ ವಿಷಯನ ತೆಗೆದೆ. ನೆನಪಿದೆಯಾ ನಿನಗೆ ಆ ದೆವ್ವದ ರೂಮು, ನಿನಗೆ ಜ್ವರ ಬಂತಲ್ಲ ಅಂತ ಕೇಳಿದೆ. ಅವನು ನನ್ನ ಮುಖ ನೋಡಿ ಆಶ್ಚರ್ಯದಿಂದ ಹೇಳ್ತಾನೆ, ಯಾವ ದೆವ್ವ? ನಂಗೆ ನೆನಪಿರೋದು ನಾನು ಹಾಸ್ಟೆಲ್ ಸೇರಿದ್ದು. ಆಮೇಲೆ ನನಗೆ ಹುಷಾರಿಲ್ಲ ಅಂತ ಅಪ್ಪ ಅಮ್ಮ ಕರ್ಕೊಂಡು ಹೋಗಕ್ಕೆ ಬಂದಿದ್ದಷ್ಟೇ ನನಗೆ ನೆನಪಿರೋದು. ಮಧ್ಯದಲ್ಲಿ ಏನಾಯಿತು ಅಂತ ನಂಗೆ ಗೊತ್ತಿಲ್ಲ. ಒಂಚೂರು ನಂಗೆ ನೆನಪು ಬರ್ತಾಯಿಲ್ಲ ನೀ ಹೇಳ್ತಾ ಇರೋದು ಏನು ಅಂತ. ನನಗೆ ಒಂದು ಕ್ಷಣ ಮೈ ನಡುಗ್ಬಿಡ್ತು. 1 ವಾರ ಅವನ ಶರೀರ ಅವನದಾಗಿರಲಿಲ್ಲ ಅನಿಸುತ್ತೆ. ಇವಾಗ ನಾ ಹೇಳ್ತಿರೋ ಘಟನೆ ಅವ್ನಿಗೆ ಯಾವುದೂ ಸಹ ನೆನಪಿಲ್ಲ ಅಂತಂದರೆ ಅವನಾಗಿರಲಿಲ್ಲ. ಹಾಗಂದರೆ ಅವನಿಗೆ ಕಂಪ್ಲೀಟಾಗಿ ಆ ಆತ್ಮ ಆವರಿಸಿತ್ತು ಅನಿಸುತ್ತೆ. ಸ್ನೇಹಿತರೆ, ಪ್ರತಿಯೊಂದು ಜಾಗಕ್ಕೂ ಅದರದ್ದೇ ಆದ ಒಂದು ಕರಾಳ ಇತಿಹಾಸ ಇರುತ್ತೆ. ನಮಗೆ ಗೊತ್ತಿರದೇ ಇರೋ ವಿಷಯನ ಕೆದಕೋಕ್ಕೆ ಹೋಗಬಾರ್ದು. ಕುತೂಹಲ ಒಳ್ಳೆಯದೇ, ಆದರೆ ಅದು ನಮ್ಮ ಪ್ರಾಣಕ್ಕೆ ಕೂತು ತರ್ಬೋದು. ನಮ್ಮ ನವೋದಯ ಸ್ಕೂಲ್ನ ಆ ರೂಮ್ನ ಇನ್ನೂ ಸಹ ನೋಡಿದರೆ ನನಗೆ ಭಯ ಅನಿಸುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಸ್ಟೋರಿ. ಈ ಸ್ಟೋರಿ ಹೆಂಗೆ ಅನ್ನಿಸ್ತಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 1K ಫಾಲೋವರ್ಸ್ನ ಬೇಗ ರೀಚ್ ಆಗಬೇಕು. ಸೊ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ಹೊಸ ಕಥೆಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ಶುಭರಾತ್ರಿ.